ನಮಸ್ಕಾರ, ನಾನು ಅರ್ಪಿತಾ, ಲೋಕದರ್ಶನ್ ಡಿಜಿಟಲ್ ನಿಂದ. ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿಯನ್ನ ವಿರೋಧಿಸಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಇಂದು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಅವರ ಬೇಡಿಕೆಗಳೇನು, ಅವರ ಒಂದು ಉದ್ದೇಶ ಏನೈತೆ ಅನ್ನೋದನ್ನ ಅವರಿಂದನೇ ತಿಳ್ಕೊಳ್ಳೋಣ ಬನ್ನಿ. ಕಾಂಗ್ರೆಸ್ ಸರ್ಕಾರ 3 ವರ್ಷ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ, ಈಗ ಮೊನ್ನೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. 3 ವರ್ಷ ಡಿ.ಕೆ. ಶಿವಕುಮಾರ್ ಅವರ ಸಿದ್ದರಾಮಯ್ಯ ಅವ್ರಿಗೆ ತ್ಯಾಗಿಸಬೇಕಂತ ಷಡ್ಯಂತ್ರ ಮಾಡೋ ಮುಖಾಂತರ ಡೆವಲಪ್ಮೆಂಟ್ ಅನ್ನೋದ ಕರ್ನಾಟಕದಲ್ಲಿ ನಾವು ಯಾರು ನೋಡಿಲ್ಲ. ಈಗ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ್ಮೇಲೆ ಇನ್ನು ನಾನು ಮಂತ್ರಿಗಳಾಗ್ಬೇಕಂತ ಎಲ್ಲ ಶಾಸಕರ ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಅಂದ್ರ ಈಗ 3 ವರ್ಷ ಒಂದು ಭಾಗ ಮತ್ತೊಂದು ವಿಷಯನ ಇಲ್ಲಿ ಪ್ರಸ್ತಾಪ ಮಾಡ್ಬೇಕಾಗ್ತೈತಿ. ಅಹಿಂದ ಸರ್ಕಾರ ಅಂತ ಹೇಳ್ತಾ ಇದ್ರು ಸಿದ್ದರಾಮಯ್ಯ ಅವರ, ಆದ್ರ SC/ST ಇಲಾಖೆಗೆ ಇಟ್ಟಿನಂತ ದುಡ್ಡದ ದುರುಪಯೋಗ ಮಾಡಿನಂತ ಸಿದ್ದರಾಮಯ್ಯ ಸರ್ಕಾರ. ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ನಾ ಹಂಗೆ ಮಾಡ್ತೇನೆ ಏನೇನೋ ಚಾಂತಾರೆ ತೋಡ್ಕೆ ಲಾವುಂಗ ಸೂರಜ್ ದಿಕ್ಕಾವುಂಗ ಅಂತ ದೊಡ್ಡ ಕನಸು ತೋರಿಸಿನಂತ ಮುಖ್ಯಮಂತ್ರಿ. ಆದ್ರ ಈ ಮುಖ್ಯಮಂತ್ರಿ ಅವರ ರಿಯಲ್ ಎಸ್ಟೇಟ್ ಮುಖ್ಯಮಂತ್ರಿ ಇದಾರಂತ ಇಡೀ ಬೆಂಗಳೂರು ಅಲ್ಲ, ಇಡೀ ಕರ್ನಾಟಕ ಗೊತ್ತಾ. ಬಿಡದಿ ಏನ ಸ್ಮಾರ್ಟ್ ಸಿಟಿ ಮಾಡ್ಬೇಕಂತ ಹೊಂಟಿದಾರು, ಅಲ್ಲಿ ಇವ್ರಿಗೆ ಬಿಡದಿ ಅಲ್ಲಿ ಸ್ಮಾರ್ಟ್ ಸಿಟಿ ಮಾಡೋದಿಲ್ಲ, ರಿಯಲ್ ಎಸ್ಟೇಟ್ ಮುಖಾಂತರ ಈಗ ಏನ ಮುಖ್ಯಮಂತ್ರಿ ಆಗ್ಬೇಕಂತ ಎಲ್ಲ ಮಾಡಿದಾರಲ್ಲ ಅದೆಲ್ಲ ರಿಕವರಿ ಮಾಡುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ರೈತರ ಮೇಲೆ ಅನ್ಯಾಯ, ರೈತರು ಹೋರಾಟ ಮಾಡಿದ್ಮೇಲೆ ಅವ್ರ ಮೇಲೆ FIR ಮಾಡೋದ. ಈಗ ಮತ್ತೊಂದು ನಾವು 10,000 ಕೊಡ್ತಾ ಇದ್ದು, ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು 6,000, ನಮ್ಮ ಮುಖ್ಯಮಂತ್ರಿ 4,000. ಅದೆಲ್ಲ ಬಂದ. ರೈತರಿಗೂ ಬ್ಯಾಡ, ಯುವಕರು ಬ್ಯಾಡ, ಮಹಿಳೆಯರು ಬ್ಯಾಡ, ನಾವು ಗ್ಯಾರಂಟಿ ಹೆಸರ ಮೇಲೆ ಕರ್ನಾಟಕ ಲೂಟಿ ಮಾಡೋದು ನಮ್ದು ಅಭಿಯಾನ ಚಾಲು ಇದೆ ಅಂತ ಈಗಿನ ಮುಖ್ಯಮಂತ್ರಿ ಬಹಳ ಹೆಮ್ಮೆದಿಂದ ಹೇಳ್ತಾ ಇದಾರೆ. ನಾ ಕರ್ನಾಟಕ ಬಾಂಧವ್ರಿಗೆ ಇಷ್ಟ ಕೇಳೋದು, ತಾವು ಸ್ವಲ್ಪ ಮೇಲಿಂದ ಏನ್ ಕೊಟ್ಟಿದಾರು ನಾವೆಲ್ಲರೂ ವಿಚಾರ ಮಾಡ್ಬೇಕು. ನಾವಾಗ್ಲಿ ನೀವಾಗ್ಲಿ ಎಲ್ಲಾರು ಇವ್ರು ಲೂಟಿ ಮಾಡಾಕತಾರೆ. ಗ್ಯಾರಂಟಿ ಹೆಸರಲ್ಲೇ ಜನರಿಗೆ ಮೋಸ ಮಾಡ್ತಾ ಇದ್ದಾರೆ, ನಮ್ಮ ಅಕ್ಕ ತಂದರಿಗೆ ಮೋಸ ಮಾಡ್ತಾ ಇದಾರೆ. ರೈತರ ಪರವಾಗಿ ನಿಮ್ಗೆ ಸ್ವಲ್ಪ ವಿವೇಚನೆ ಇದ್ರ ಅಟ್ಲೀಸ್ಟ್ ಕೃಷಿ ಮಂತ್ರಿ ಮಾಡ್ಬೇಕಾಗಿತ್ತಲ್ವಾ? ಕೃಷಿ ಮಂತ್ರಿನೇ ಇಲ್ಲ. ಈಗ ಮಳೆಗಾಲದಲ್ಲಿ ನಮ್ಮ ರೈತರ ದುರ್ಭಾಗ್ಯನ, ಜಾಸ್ತಿ ಮಳೆ ಆದ್ರೂ ತೊಂದ್ರೆ, ಕಡಿಮೆ ಮಳೆ ಆದ್ರೂ ತೊಂದ್ರೆ. ಅಂದ್ರೆ ರೈತರು ಯಾವಾಗೂ ತೊಂದ್ರೆ ಒಳಗಿರ್ತಾರೆ. ಆ ರೈತರ ಚಿಂತನೆ ಮಾಡುವಂತ ಒಬ್ಬ ಕೃಷಿ ಸಚಿವ ಕೊಡುವಂತ ಬುದ್ಧಿಮತ್ತೆ ನಮ್ಮ ಮುಖ್ಯಮಂತ್ರಿ ಅವ್ರಿಗೆ ಇಲ್ಲ ಅಂದ್ರೆ ನಗ್ಬೇಕೋ ಅಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಾವು ಇಷ್ಟ ವಿನಂತಿ ಮಾಡ್ತಾ ಇದೀವಿ, ನಾಟಕ ಬೇಡ. ನೀವು ಕರ್ನಾಟಕದಲ್ಲಿ ಇದ್ರುನು ಕರ್ನಾಟಕ ನಾಡಿಗೆ ಒಂದ ಇತಿಹಾಸ ಇದೆ. ಕರ್ನಾಟಕ ನಾಡಿನ ಮೊದ್ಲಿನ ಎಲ್ಲಾ ನಾಯಕರ ಜನರ ಪರವಾಗಿ ಕೆಲಸ ಮಾಡಿದ್ದಾರೆ. ನೀವು ಕೂಡ ರೈತರದ ಕಣ್ಣು ಒರೆಸುವಂತ ಕೆಲಸ ಮಾಡ್ಬೇಕು. ಮಾಡ್ಲಿಲ್ಲ ಅಂದ್ರ ನಮ್ಮ ಹೋರಾಟ ಇದ್ರಗಿಂತ ಉಗ್ರ ಆಗ್ತಿತ್ತಂತ ಈ ಹೋರಾಟ ಮುಖಾಂತರ ನಾವು ಸಂದೇಶ ಕೊಡ್ತಾ ಇದೀವಿ. ಮರ್ತಿಲ್ಲ ನೀವು, ಬಹಳ ಚಲೋ ನೆಲ್ಪ್ ಮಾಡ್ರಿ. ಫಸ್ಟ್ ಮಳಿ ಬಂದಾಗ ಮನಿಗೋಳ್ ಬಿದ್ದನವ್ರಿಗೆ 5 ಲಕ್ಷ ಕೊಟ್ಟಿನಂತ ಗಂಡು ಮುಖ್ಯಮಂತ್ರಿ ಈ ಭಾರತ ದೇಶದಾಗ ಯಾವಂದ್ರೆ ಯಡಿಯೂರಪ್ಪ. ಮತ್ತ ರೈತರ ಪರವಾಗಿ ಒಬ್ಬ ನೋಡ್ರಿ, ಹೇಳ್ತಾರಲ್ಲ, 100 ಏನ ನನ್ ಕರೆಕ್ಟ್ ನಿಮ್ಗೆ ಅದ್ ಮತ್ ಬ್ಯಾರೆ ನೀವು ಅರ್ಥ ತಗೋತೀರಿ. 100 ಶೇಳೆ ಆಸ್ತಿ ಅಪೇಕ್ಷೆ ಏಕ್ ವಾಗಬರ ಅಂತ ಹಂಗೆ ಹುಲಿ ಇತ್ತು ನಮ್ದು ರಾಜಾ ಹುಲಿ. ರೈತರ ಪರವಾಗಿ ಕೆಲಸ ಮಾಡುವಂತ ಇವ್ರು 13 ಮಂದಿ ಆಗ್ಯಾರು. ಆದ್ರೆ 13 ಮಂದಿ ಈಗ ಮುಂದಿನವ್ರು ಯಾರು ಮಂತ್ರಿ ಆಗ್ಬೇಕು ಯಾರು ಬೇಡ ಅಂತ ಇವ್ರ ಫೀಲ್ಡಿಂಗ್ ನಾಗ ಇದಾರ. ನಮ್ ಒಬ್ಬ ಯಡಿಯೂರಪ್ಪ ಇದ್ದ, ಆದ್ರ ರೈತರ ಪರವಾಗಿ ಕೆಲಸ ಮಾಡ್ತಾ ಇದ್ರು. ಕೆಲಸ ಮಾಡ್ರ ಕೆಲಸ ಯಾವ್ದು ಇರ್ಬೋದು. ರೈತರಿಗೆ ಲೈಟ್ ಬಿಲ್ ಇಲ್ಲಾಗಿತ್ತು, ಆದ್ರ ಅದು 5 ಮುಖ್ಯಮಂತ್ರಿ ಆದ್ಮೇಲೆ ಮಳಿನೂ ಚಾಲು ಇತ್ತು. ಅದು ಮಾಡೋಕ್ಕಿಂತ ಮುಂಚೆ ಅವ್ರ ಕೆಲಸನ ಚಾಲು ಮಾಡ್ಬಿಟ್ರು. ಆದ್ರೆ ಮಾಡ್ಲಿಲ್ಲ ನಮ್ಮ ಮುಖ್ಯಮಂತ್ರಿ ಅವರ. ನಮ್ದು ಆಸೆ ಅಷ್ಟ, ನಾವು ಕೃಷಿ ಮಂತ್ರಿ ಕೊಡ್ಬಹುದಾಗಿತ್ತು. ಈಗ ಇವ್ರು 13 ಮಂದಿ ಮಾಡಿದಾರಲ್ಲ, ಆತರ ಕೃಷಿ ಮಂತ್ರಿ ಅವಶ್ಯಕತೆ ಇತ್ತು ಅಂತ ನಮ್ ಭಾವನೆ. ಬೊಮ್ಮಾಯಿ ಸರ್ಕಾರ ಇದ್ದಾಗ, ಸನ್ಮಾನ್ಯ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ, ಯಡಿಯೂರಪ್ಪ ಸರ್ಕಾರ ಇದ್ದಾಗ 4,000 ರೂಪಾಯಿನ ಬೀಜ ಗೊಬ್ಬರ ತಗೊಳ್ಳಿಕ್ಕೆ ಎಲ್ಲಾ ರೈತ ಬಂದವರಿಗೆ 4,000 ರೂಪಾಯಿ ಹಣವನ್ನ ಹಾಕ್ತಿದ್ರು. ಅದನ್ನ ಇವ್ರು ಬಂದ್ ಮಾಡಿದ್ರು. ಮತ್ ಬೊಮ್ಮಾಯಿ ಅವ್ರ ರೈತರ ಮಕ್ಕಳಿಗೆ, ಅನ್ನದಾತರ ಮಕ್ಕಳಿಗೆ ಸ್ಕಾಲರ್ಶಿಪ್ ವಿದ್ಯಾನಿಧಿ ಯೋಜನೆ ಅಂತೇಳಿ ಜಾರಿಗೆ ತಂದಿದ್ರು. ಇವತ್ತು ಆ ಯೋಜನೆಯನ್ನು ಕೂಡ ಬಂದ್ ಮಾಡಿದಾರ. ಅನ್ನದಾತರ ಮಕ್ಕಳು ಸಾಕಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳು ಅದಾರ. ಆದ್ರೆ ಆರ್ಥಿಕ ಸಮಸ್ಯೆಯಿಂದ ಇವತ್ತು ಅವ್ರಿಗೂ ಕೂಡ ಶಿಕ್ಷಣವನ್ನು ಪಡ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರಿಗೂ ಕೂಡ ಅನ್ನದಾತರ ಮಕ್ಕಳಿಗೂ ಕೂಡ ಒಂದು ಸ್ಕಾಲರ್ಶಿಪ್ ಯೋಜನೆಯನ್ನ ಈ ಸರ್ಕಾರ ಜಾರಿಗೆ ತರಬೇಕು. ಮತ್ತೆ ಇವತ್ತು ಯಾರು ರೈತ ಪರ ಹೋರಾಟವನ್ನ ಮಾಡ್ತಾರ, ಯಾರು ಸರ್ಕಾರ ಸ್ವಾಧೀನ ಪ್ರಕ್ರಿಯೆಯನ್ನ ಕಂಡೀಷನ್ ಹೋರಾಟ ಮಾಡ್ತಾರ, ಅಂತ ರೈತ ಹೋರಾಟಗಾರರ ಮೇಲೆ ಈ ಸರ್ಕಾರ ಕೇಸುಗಳನ್ನ ಹಾಕ್ತಾ ಇದೆ ಮತ್ತು ರೈತ ಪರ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸವನ್ನ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಸರ್ಕಾರ ಮಾಡ್ತಾ ಇದೆ. ಏನ್ ರೈತರ ಮ್ಯಾಗ ತಾವೇನ್ ಬಿಡದೊಳಗೆ ಕೇಸ್ ಹಾಕಿದಿರಿ,
ತಕ್ಷಣ ಎಲ್ಲಾ ಮೊಕದ್ದಮೆಗಳನ್ನ ವಾಪಸ್ ಪಡಿಬೇಕಂತ ಇವತ್ತು ಭಾರತೀಯ ಜನತಾ ಪಾರ್ಟಿ ಆಗ್ರಹವನ್ನ ಮಾಡ್ತಾ ಇದೆ. ಮತ್ತು ರೈತರು ಸಂಕಷ್ಟದಲ್ಲಿದ್ದಾರೆ. ಯಾಕಂದ್ರೆ ಇವತ್ತು ಬಿತ್ತನೆ ಮಾಡಿದ್ರು ಕೂಡ ಮಳೆ ಆಗಿಲ್ಲ, ಬಿತ್ತನೆ ನಾಟಿ ಇದ್ದಿಲ್ಲ, ಮತ್ತು ಆ ನಾಟಿ ಏಳಕ್ಕಿಂತ ಪೈಲ್ ಕಸನ ಜಾಸ್ತಿ ಆಗಿಬಿಟ್ಟೈತಿ ಭೂಮಿ ಒಳಗ. ತಕ್ಷಣ ನಮ್ಮ ಎಲ್ಲಾ ರೈತ ಬಾಂಧವರಿಗೆ ಸರ್ಕಾರ ಪರಿಹಾರವನ್ನ ಘೋಷಣೆ ಮಾಡಬೇಕು. ಪರಿಹಾರವನ್ನ ಸರ್ಕಾರ ರೈತರ ನೆರವಿಗೆ ಧಾವಿಸ್ಬೇಕಂತೇಳಿ ಸರ್ಕಾರವನ್ನ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಮತ್ತು ಟಿಸಿ ಕುಣಿಸ್ಲಿಕ್ಕೆ ನಮ್ಮ ಸರ್ಕಾರ ಇದ್ದಾಗ 30 ರಿಂದ 40 ಸಾವಿರ ರೂಪಾಯಿದಾಗ ಟಿಸಿನು ಕುಂಟದ್ದು, ಕಂಬು ಕುಂಟದ್ದು. ಇವತ್ತು ಈ ಸರ್ಕಾರದೊಳಗ 3-4 ಲಕ್ಷ ರೂಪಾಯಿ ರೈತ ಇವತ್ತು ಖರ್ಚು ಮಾಡ್ಬೇಕಂತದೊಂದು ವ್ಯವಸ್ಥೆಯನ್ನು ಇವತ್ತು ಈ ಸರ್ಕಾರ ಜಾರಿಗೆ ತಂದದ. ಉಚಿತವಾಗಿ ಎಲ್ಲಾ ರೈತರಿಗೆ ಟಿಸಿ ಮತ್ತು ವಿದ್ಯುತ್ ಸಂಪರ್ಕವನ್ನ ಕೊಡ್ಬೇಕಂತ ಈ ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಮತ್ತೆ ಏನ್ ಇವತ್ತು ಗ್ರಾಮೀಣ ಪ್ರದೇಶದೊಳಗ ರೈತರಿಗೆ ಲೋಡ್ ಶೆಡ್ಡಿಂಗ್ ಮಾಡಿದಾರ, ಆ ಲೋಡ್ ಶೆಡ್ಡಿಂಗ್ ಅನ್ನ ವಾಪಸ್ ತಗೊಂಡು ಅನಿಯಮಿತ ವಿದ್ಯುತ್ ಅನ್ನ ನಮ್ಮೆಲ್ಲಾ ರೈತ ಬಾಂಧವರಿಗೆ ವಿದ್ಯುತ್ ಅನ್ನು ಕೊಡಬೇಕಂತ ಹೇಳಿ ಅದನ್ನು ಕೂಡ ನಾವು ಆಗ್ರಹವನ್ನ ಮಾಡ್ತೀವಿ. ಯಾವುದೇ ರೀತಿ ರೈತರಿಗೆ ಲೋಡ್ ಶೆಡ್ಡಿಂಗ್ ಹೇರಬಾರದು ಮತ್ತು ಸತತವಾಗಿ ವಿದ್ಯುತ್ ಅನ್ನ ಕೊಡಬೇಕಂತ ಹೇಳಿ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ತಕ್ಷಣ ರೈತರ ನೆರವಿಗೆ ಧಾವಿಸಬೇಕು ಮತ್ತು ತಕ್ಷಣ ರೈತರಿಗೆ ಪರಿಹಾರವನ್ನ ಕೊಡಬೇಕಂತ ಹೇಳಿ ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ಕಡೆಯಿಂದ ನಾವು ಕಾಂಗ್ರೆಸ್ ಸರ್ಕಾರದ ನಿಷೇಧ ಮಾಡ್ತಾ ಇದ್ದೀವಿ. ಯಾಕಂದ್ರ ಬೆಳಗಾವಿ ಒಳಗ ಮಳೆ ಸರಿ ಆಗಿಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಳೆ ಸರಿ ಆಗಿಲ್ಲ, ಮಳೆದ ಪರಿಹಾರ ಅದು ಮಳೆ ಸರಿ ಆಗಿಲ್ಲ. ಅದ ಸಲುವಾಗ ಬರೆಗಾಲದ ಪರಿಹಾರ ರೈತರಿಗೆ ಕೊಡ್ಬೇಕು ಅಂದ್ರ ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನಮ್ಮ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರದ 6,000 ಒಳಗ 4,000 ಅವರು ಪರಿಹಾರ ಆಡ್ ಮಾಡಿ ರೈತರಿಗೆ ಕೊಡ್ಬೇಕಾಗಿತ್ತು. ಅದು ಏನು ಕೊಟ್ಟಿಲ್ಲ. ರೈತ ಪರವಾಗಿ ಏನು ಅವರು ಯೋಜನೆಯನ್ನು ಮಾಡಿಲ್ಲ. ಈ ಮಳೆಗಾಲ ಒಳಗ ಇದು ಮಳೆ ಆಗಿಲ್ಲ, ಅದ ಸಲುವಾಗಿ ಬೀಜ ಅದು ಎಲ್ಲ ಫ್ರೀ ಕೊಡ್ಬೇಕಾಗಿತ್ತು, ಪರಿಹಾರ ಕೊಡ್ಬೇಕಾಗಿತ್ತು. ಅದ ಸಲುವಾಗಿ ನಾವು ಪ್ರತಿಭಟನಾ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರದ ಧಿಕ್ಕಾರ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಸರ್ಕಾರ ರೈತ ಪರವಾಗಿ ಯೋಜನೆಯನ್ನು ತರಲೇಬೇಕು ಎಂದು ನಮ್ಮ ಬೇಡಿಕೆ ಇದೆ. ಧನ್ಯವಾದಗಳು.